ಅಯ್ಯೋ ವಿಷಯ ಗೊತ್ತಾಯ್ತಾ? ಜಯಮ್ಮ ಆಂಟಿ ಅವ್ರ ಮಗ ಅಣ್ಣ ಇತ್ತಲ್ಲ, ಅವಣ್ಣ ಲವ್ ಮ್ಯಾರೇಜ್ ಆಗೈತಂತೆ ನೋಡು. ಮನೆ ಮುಂದೆ ಸ್ವಲ್ಪ ಜಗಳ ನಡೀತಾಯ್ತು ಅಷ್ಟೇ, ಕೊನೆಗೆ ಲವ್ ಅಂತೂ ಒಪ್ಕೊತಾರೆ. ನಂದು ನಿಂದು ಹಂಗೇನೆ, ಇವತ್ತಲ್ಲ ನಾಳೆ ನನ್ನ ನಿನ್ನ ಲವ್ನ ಒಪ್ಕೊಂತಾರೆ. ಏನಂತೀಯಾ? ಒಪ್ಕೊಳ್ಳೋದೆಲ್ಲನೂ ಗ್ಯಾರಂಟಿ ತಾನೇ. ಏನು ಹೆದರ್ಕೋಬೇಡ, ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಏನೂ ಇಲ್ಲ. ಇಬ್ಬರು ಮನೆಗೂ ಈಗ ಜಗಳ ಆಡಿರ್ಬೋದು, ಆದರೆ ಒಪ್ಕೊಂತಾರೆ. ನಾಳೆ ಇಲ್ಲ ನಡೆದು ನೋಡ್ತಾ ಇರು. ನನಗೆ ಅದ್ರ ಮೇಲೆ ನಂಬಿಕೆನೆಯಾ ಹೊಂಟೋಗ್ಬಿಟ್ಟೈತೆ. ನಿಮ್ಮಮ್ಮ ನಮ್ಮಮ್ಮ ಹೆಂಗೆ ಕಿತ್ತಾಡ್ತಾರೆ ಅಂತಂದರೆ ನನಗಂತೂ ಬೇಜಾರಾಗೋಗ್ಬಿಡ್ತು. ನಮ್ಮಮ್ಮ ಅದೇ ಜಯಮ್ಮಂಟಿ ಕರೆದಿತ್ತಲ್ಲ, ಜಯಕ್ಕ, ಅವ್ರ ಹೆಣ್ಣೋಡ ಶಾಸ್ತ್ರದಾಗೂ ಅಲ್ಲೂ ಕಿತ್ತಾಡಿದ್ರಂತೆ. ಹಾಂ, ಇನ್ನು ಇವರಿಬ್ರು ಒಂದಾಯ್ತಾರ, ನಾವಿಬ್ರು ಒಂದಾಯ್ತೀವ? ಸುಮ್ಮನೆ ನನಗಂತೂ ಬೇಜಾರಾಯ್ತಾಯ್ತು. ನನಗಂತೂ ಹೆಂಗನ ಮಾಡಿ ಸುಮ್ಕಿನಿಯ ನಮ್ಮ ಪಾಡು ನಾವು ಇದ್ಬಿಡೋಣ ಅಂತ ಅನ್ನಿಸ್ತೈತೆ. ನನಗಂತೂ ಬೇಜಾರಾಯ್ತೈತೆ. ಏನು ಮಾಡೋದು ಅಂತಲೇ ನೀನು ಗೊತ್ತಾಯ್ತಿಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಲ್ಲ, ನಾನು ಏನಾದರೂ ಒಂದು ವ್ಯವಸ್ಥೆನ ಮಾಡೇ ಮಾಡ್ತೀನಿ, ಸರಿನಾ? ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನಾರ ಒಂದು ಮಾಡೋಣ, ಹಿಂಗೆ ಇದ್ರೆ ಆಗೋಕ್ಕಿಲ್ಲ ಅಲ್ವಾ? ಹಾಂ, ನಾವಿನ್ನೂ ಓದಬೇಕು, ಈಗಲೇ ಮದುವೆ ಮಾಡ್ಕೊಳ್ಳೋ ವಯಸ್ಸು ಅಲ್ಲ. ನಿನ್ನೂ ಇನ್ನೂ ಕಾಲೇಜ್ಗೆ ಹೋಗ್ತಾ ಇದೆಯಾ? ಇಷ್ಟು ಬಿರ್ನ ಮದುವೆಗಿದ್ವಿ ಅಂದ್ರೂ ಆಗೋಕ್ಕಿಲ್ಲ. ಬೇಡ ಅವೆಲ್ಲನೂ, ಇನ್ನೂ ಸ್ವಲ್ಪ ದಿನ ನಾವು ಮ್ಯಾನೇಜ್ ಮಾಡಬೇಕು. ಅಂದರೆ ಯಾರಿಗೂ ಗೊತ್ತಾಗಿದ್ದಂಗೆ ಮ್ಯಾನೇಜ್ ಮಾಡಬೇಕಲ್ವಾ? ಹಾಂ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕ. ನಾನು ಚೆನ್ನಾಗಿ ಓದಿ ಬೇಗ ಕೆಲಸಕ್ಕೆ ಸೇರ್ಕೊಂಡು ಆಮೇಲೆ ಬಂದುಬಿಟ್ಟು ನಾನೇ ಮಾತಾಡ್ತೀನಿ ಮದುವೆ ವಿಷಯ ನಿಮ್ಮ ಅಮ್ಮನ ಹತ್ರ. ಅಷ್ಟರೊಳಗಡೆ ನಮ್ಮಮ್ಮ ಒಂದಾಗಿರ್ತಾರೆ, ಹೆಂಗೋ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಒಂದಲ್ಲ ಒಂದಿನ ಒಂದಾಗಲೇಬೇಕು. ಈ ಸಲ ಗ್ಯಾರಂಟಿ ಒಂದು ಮಾಡೋಣ, ನಾನು ನೀನು ಸೇರ್ಕೊಂಡೇನೆ, ಸರಿನಾ? ಹೆಂಗಾದರೂ ಮಾಡಿ ನಿಮ್ಮಮ್ಮ ನಮ್ಮಮ್ಮನ ಇಬ್ರು ಒಂದು ಮಾಡ್ಬೇಕು, ನಾವು ಇಬ್ಬರು ಸೇರ್ಕೊಂಡು, ಸರಿನಾ? ಇದೇ ನಮ್ಮಿಬ್ರು ಮೊದಲನೇ ಕೆಲಸ. ಇವಾಗ ನಮ್ಮ ಪ್ರೀತಿ ಗೀತಿ ಎಲ್ಲ ಒಂದಾಗಬೇಕು ಅಂದರೆ ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಒಂದಾಗಬೇಕು. ಅದಕ್ಕೆ ನಾವು ಇವಾಗ ಏನಾದರೂ ಒಂದು ಮಾಡಲೇಬೇಕು. ಸರಿ, ಏನು ಮಾಡೋದು? ನಮ್ಮಮ್ಮನ ನಿಮ್ಮಮ್ಮನ ಒಂದು ಮಾಡಬೇಕು ಅಂತ ಹೇಳಿದ್ರೆ ಅದೇ ಏನಾದರೂ ಮಾಡಲೇಬೇಕು. ಏನಾದರೂ ಒಂದು ನಿಮ್ಮಮ್ಮಂಗೆ ಏನು ಇಷ್ಟ ಅನ್ನೋದನ್ನ ಹೇಳು. ಅದನ್ನು ನಾನೇ ನೀನು ಕೊಟ್ಬಿಡ್ತೀನಿ. ಇಲ್ಲ ಮಾಡಿಬಿಟ್ಟು ಪಾರಕ್ಕ ಕಳಿಸ್ತು ಅಂತ ಹೇಳ್ಬಿಟ್ಟು ನೀನು ಹೇಳು. ಆಮೇಲೆ ನಾನು ನಮ್ಮನೆಗೆ ತಗೊಂಡೋಗ್ಬಿಟ್ಟು ತಗೊಳಮ್ಮ ಸರೋಜಕ್ಕ ಕಳಿಸೈತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಏನೋ ಹಂಗೆ ಹೇಳ್ಬಿಟ್ಟು ನಾವಿಬ್ರು ಒಂದು ಮಾಡಬೇಕು ಅಷ್ಟೇನೆ, ಸರಿನಾ? ಈಗ ಹೆಂಗೋ ಜಗಳ ಆಡೋರಲ್ಲ, ಹಂಗೆ ಪಟ್ಟಂತ ಒಂದಾಗ್ಬಿಡ್ಬೇಕು. ಆ ಥರ ಮಾಡಬೇಕು. ಅವಾಗೆ ನೋಡು ನಮ್ಮ ಲವ್ಗೆ ಎಲ್ಲನೂ ಒಳ್ಳೇದಾಗೋದು ಅಂತ ಹೇಳಿದ್ರೆ. ಸರಿ, ಹೇಳು ನೋಡೋಣ. ಇನ್ನು ಏನೇನು ನೋಡಬೇಕು, ಏನೇನು ಕತೆನೋ. ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ನೀನು ಎಲ್ಲಿ ಕಳ್ಕೊಂತೀನೋ, ನೀನು ಎಲ್ಲಿ ಮಿಸ್ ಮಾಡ್ಕೊತೀನೋ ಅಂತ ಹೇಳ್ಬಿಟ್ಟು ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ಸರಿ, ಆಯ್ತು ಹೇಳು. ಸರಿ ರಚ್ಚು, ಐ ಲವ್ ಯು ಸೋ ಮಚ್. ಹಾಂ ಅಚ್ಚು, ಐ ಲವ್ ಯು ಟು, ಐ ಲವ್ ಯು ಸೋ ಮಚ್. ನಂದು ಐ ಲವ್ ಯು. ನಮ್ಮಿಬ್ರು ಲವ್ ಸ್ಟೋರಿ ಇವತ್ತು ಕೊನೆ ಆಯಿತು. ಸರಿ, ಬಾಯ್, ಗುಡ್ ಬಾಯ್. ಲೇ ಇದೇನೇ ಹಿಂಗೆ ಹೇಳ್ತಿದ್ಯಾ? ಹಾಂ, ಇದೇನು ಹಿಂಗೆ ಹೇಳ್ತಿದ್ಯಾ? ಇವಳು ಬಂದು ನೋಡಿದ ತಕ್ಷಣ ಗುಡ್ ಬಾಯ್ ಅಂತ ಹೇಳ್ತಿದ್ಯಲ್ಲ. ಇವಳೇನು ಅಂತ ಹೇಳ್ಬಿಟ್ಟು ನಿನಗೇನು ಗೊತ್ತಿಲ್ವಾ? ಎಲ್ಲ ಹಾಳು ಮಾಡ್ತಾಳೆ, ಏನೂ ಗೊತ್ತಾಗಕ್ಕಿಲ್ಲ. ಆದರೂ ಏನು ಮಾಡ್ತೀಯಾ? ಹೋದ್ರೆ ನಮ್ಮಲವೇ ತಾನೇ ಹೋಗೋದು. ಮುಗೀತು ನಿನ್ನ ಲವ್ ಸ್ಟೋರಿ ಕತೆ ಮುಗಿದೋಯ್ತು ಬಿಡು. ಸುಮ್ಮನಿರು. ನಾನು ಹೆಂಗೋ ಒಂಚೂರು ಮಾಡಿ ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಯಾಮರಿಸ್ತೀನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನಿರು. ಅಯ್ಯೋ, ನೀನು ಎಷ್ಟು ಯಾಮರ್ಸಿದ್ರು ಅಷ್ಟೇನೇನೆ, ಮುಗೀತು ಅಂತಾನೆ ಅನ್ಕ. ರಚ್ಚು ಅಕ್ಕ, ಐ ಲವ್ ಯು. ಐ ಲವ್ ಯು ಅಂದ್ರೆ ನಿಂಗೇನು ಅಂತ ಗೊತ್ತಾ? ಇಲ್ಲ. ಹೊಟ್ಟೆ ಹಸಿತೈತೆ, ಊಟಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅರ್ಥ. ಊಟ ಬೇಕು, ಹೊಟ್ಟೆ ಹಸಿತೈತೆ ಅಂತನಾ? ಅದೇ ನೀ ಅರ್ಥ. ನನಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು ಅಕ್ಕ ಹೇಳಿದಕ್ಕೆ. ಐ ಲವ್ ಯು ಅಷ್ಟೇ ಹೇಳೋದು. ಊಟಕ್ಕಿಕ್ಕು ಹೊಟ್ಟೆ ಹಸಿತೈತೆ ಅಂತ ಹೇಳ್ಬಿಟ್ಟು ಒಳ್ಳೇದು ಕಂಡಿಡ್ಕೊಂಡೆ. ನಾನಂತೂ ನಮ್ಮಮ್ಮ ಎಲ್ಲರೂ ಕೇಳಿದ್ರೆ ನಾನು ಇಂಗ್ಲೀಷ್ ಹೆಂಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮಗೆ ಭಾಳ ಖುಷಿ ಆಗೋಗ್ಬಿಡ್ತದೆ. ನೋಡ್ತಾ ಇರು. ಸರಿ ಕಣಕ್ಕ, ನಾನು ಹೋಯ್ತೀನಿ ಮನೆಗೆ. ನಿಮ್ಮ ಅಮ್ಮ ಹೇಳ್ತು ನೀನು ಕರ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಎಲ್ಲೋ ಹೋಗ್ಬಿಟ್ಟವಳೆ ಮನ್ಯಾಳಿ, ಹಾಳು ಬಿದ್ದೋಗ, ಅವಳು ಮನೆ ಕಾಯಾಗ ಹೋಗ, ಮನೆಗೊಂದು ಗಂಟೆನೂ ಇರಕ್ಕಿಲ್ಲ ಅವಳು. ಅಂತೋಳು ಇಂತೋಳು ಕರ್ಕೊಂಬಿಟ್ಟು ಬಾಮ ಹೋಗ್ಬಿಟ್ಟು ಪುಟಿ ಅಂತ ಹೇಳ್ತು. ಅದಕ್ಕೆ ನಾನು ಓಡ್ ಬಂದೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿ ಅಂತ. ಅಯ್ಯೋ, ಸರಿ, ಬರ್ತೀನಿ, ನಡಿ. ಸರಿ ಆಯ್ತು. ಅಯ್ಯೋ, ನಮ್ಮಮ್ಮ ನೋಡು ಹೆಂಗೆ ಬೈಕೊಂಡು ಕೂತೈತೆ ನನ್ನ. ಅದು ಇವಳು ಮುಂದೆ ಇವಳು ಊರು ತುಂಬ ಹೇಳ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು. ಸರಿ ಕಣು ಅಚ್ಚು, ನಾನು ಆಮೇಲೆ ನಿನಗೆ ಸಿಗ್ತೀನಿ, ಸರಿನಾ? ನನ್ನ ಫೋನ್ ಬೇರೆ ನಮ್ಮಮ್ಮ ಕಿತ್ಕೊಂಡೈತೆ. ಬರೀ ಇಂಥವೇನೇನಿಯ ಏನು ಮಾಡೋಕ್ಕಾಯ್ತದೆ? ನಾನು ಕೀಪ್ಯಾಡಾಗೆ ಮೆಸೇಜ್ ಮಾಡ್ತೀನಿ ನಿನಗೆ, ನೀನು ಹೋಗಿ ಮನೆ ಹತ್ರ. ಸರಿ, ಸ್ವಲ್ಪ ಹುಷಾರು. ಈ ಪೊದ್ದಕ್ಕನ ಮಗಳು ಏನಾರ ಹೇಳ್ಬಿಟ್ಟವಳು. ಸರಿನಾ? ಏನೂ ಗೊತ್ತಾಗಕ್ಕಿಲ್ಲ, ಚಿಕ್ಕ ಹುಡುಗಿ. ಆದರೂ ನಾವು ಹುಷಾರಾಗಿರ್ಬೇಕಲ್ವಾ? ಯಾಕೆ ಬೇಕು ಸುಮ್ಕೇನಿಯ? ನಮ್ಮ ಹುಷಾರಾಗಿ ನಾವು ಇರೋಣ. ಸರಿ, ಹುಷಾರು. ಮೆಸೇಜ್ ಹಾಕು ಮನೆಗೆ ಹೋಗಿದ ತಕ್ಷಣ. ಸರಿ ಆಯಿತು. ಅಜ್ಜಿ ಎಲ್ಲೋದ್ಲೇ ನಿಮ್ಮಮ್ಮ? 3 ಹೊತ್ತು ಕಂಡರ ಮನೆಗೆ ಏನು ನಡೀತಾ ಇದೆ, ಕಂಡರ ಮನೆ ವಿಷಯ ತಿಳ್ಕೊಳಕ್ಕೆ ಅಂತ ನೀ ಓಡಾಡ್ತಾ ಇರು ಅಂತ ಹೇಳು. ಮನೆಗಿನೇ ಕಡಿಕೆ ಅಂತ ತಲೆ ಕೆಡಿಸ್ಕೊಂಡು ಬರಲೇ ಬೇಡ ಅಂತ ಹೇಳು. ಎಲ್ಲೇ ಆಳು ಬಿದ್ದೋದ್ಲ ನಿಮ್ಮಮ್ಮ? 3 ಹೊತ್ತು ಕಂಡರ ಮನೆ. ಹಾಂ, ಹೇಳು, ಏನಕ್ಕೆ ಬಂದಿದ್ವಾ? ಆಡಿದ್ದೆಲ್ಲ ಮುಗಿತಾ? ಬಿಸ್ಲಾಗ ತಿರುಗು, ನೋಡಿ ಹೆಂಗಾಗಿದ್ಯಾ ಅಂತ ಕಪ್ಪುಗೆ. ಸ್ಕೂಲ್ ಹೋಗ್ಬೇಕಾದ್ರೆ ಬೆಳಗಿದ್ದು, ಇವಾಗ ನೋಡು ಹೆಂಗೆ ಕರ್ರೋಗಾಗ್ಬಿಟ್ಟಿದ್ಯಾ ನೀನಂತೂ. ಅಯ್ಯೋ, ಎಷ್ಟು ಹೇಳಿದ್ರು ಅಷ್ಟೇ ನೀಯ. ನಿಮ್ಮ ಅಮ್ಮಂಗಂತೂ ಬುದ್ಧಿ ಅಂತೂ ಬರೋಕ್ಕಿಲ್ಲ ಈ ಜನ್ಮದಾಗೆ ಬಿಡು. ಅದೇ ಐ ಲವ್ ಯು. ಇದು ಅಂತಮ್ಮ ಮಗಳೇ, ಐ ಲವ್ ಯು. ಅಲ್ಲೇ ಹೋಗತ್ಲಾಗಿ ಇಂಗ್ಲೀಷಾಗೆಲ್ಲ ಮಾತಾಡೋದು ಅಂತ ಕಲ್ತ್ಕೊಬಿಟ್ಟವಳು ನನ್ನ ಮೊಮ್ಮಗಳು. ಅದೇ ಐ ಲವ್ ಯು. ಬಿಡೆ, ಯೋಸ್ಕಿತ ಹೇಳ್ತೀಯೇ? ಅಯ್ಯೋ, ತೆದ್ದು ಶಿಖಾಮಣಿ ಅಂದರೆ ಇವಳೇ ಅನ್ನಿಸ್ತದೆ.
ಇವ್ರಮ್ಮ ಅಷ್ಟು ಬುದ್ಧಿವಂತೆ, ಇವಳು ನೋಡಿದ್ರೆ ಇಷ್ಟು ಇದು. ಅಯ್ಯೋ ನೀನು ಇಕ್ಕೊಡ ಗಂಟ ನಾನು ಹೇಳ್ತಾನೆ ಇರ್ತೀನಿ ಅಜ್ಜಿ ಐ ಲವ್ ಯು. ಓ ಆಗತ್ಲಾಗಿ ನಿಂದೊಳೆ ಸವಾಸ ಐತೆ ನನಗೆ. ಅಯ್ಯೋ ಏನು ಇಕ್ಕೊಡ ಗಂಟನೆ? ಐ ಲವ್ ಯು ಅಂತ ಹೇಳಿದ್ರೆ ಏನು ಇಕ್ಕೊಡ್ಬೇಕು ಹೇಳಿ ನೀನು? ಐ ಲವ್ ಯು ಅಷ್ಟೇನೆಯ. ಓಯ್ಯೋ ಸಿಂಗರವ, ಓ ಸಿಂಗರವ ಬುಡವ, ನೀನು ಇಂಗ್ಲೀಷ್ ಎಲ್ಲ ನಮ್ಗೆ ಬರೋಕಿಲ್ಲ, ಕನ್ನಡದಾಗ ಹೇಳು ಅದೇನು ಅಂತ ಹೇಳ್ಬಿಟ್ಟು ಕನ್ನಡದಾಗ ಹೇಳು ಈಗ ಕೊಡ್ತೀಯ. ಓ ಏನೇನೋ ಹೇಳ್ತದೆ. ವಾ ಬಾಬಾ ಬಾ ರಚ್ಚುವ. ಏನವ ಅಜ್ಜಿ ಇವತ್ತು ಪೊದ್ದಕ ಬರೋಕಿಲ್ವಂತೆ, ಅಲ್ಲಿ ಜಯಕರ್ ಮನೆ ಹತ್ರ ಏನೋ ಸ್ವಲ್ಪ ಜಗಳ ನಡೀತಾ ಇತ್ತಂತೆ. ಅದಕ್ಕೆ ಅವ್ರು ಇಲ್ಲೇ ಇರುವಂತ ಹೇಳ್ಬಿಟ್ಟು ಹೇಳೋರಂತೆ. ಅದಕ್ಕೆ ಕಸ ಒಂದು ಗುಡ್ಸಕ್ಕೆ ಹೇಳ್ಬಿಡು ನಮ್ಮ ಅತ್ತೆಗೆ, ನಾನು ಬರೋಕಿಲ್ಲ 6 ಗಂಟೆ ಅಷ್ಟೊತ್ತಿಗೆ, ಆಮೇಲೆ ಬಂದು ಅಡುಗೆ ಮಾಡ್ಕೊತೀನಿ ಅಂತ ಹೇಳಿ ಕಳಿಸ್ತು. ಅದೇ ಜಯಕ್ಕನ ಮಗ ಯಾವುದೋ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಬಿಟ್ಟು ಬಂದಿರೋದಕ್ಕೆ ಅದಕ್ಕೆ ಎಲ್ಲರೂ ಅಲ್ಲೇ ಕುತ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಾವ್ರಜ್ಜಿ. ಅದಕ್ಕೆ ನೀ ಹೋಗಿ ಹೇಳ್ಬಿಡು ಅಂತ ಹೇಳ್ತು, ಅದಕ್ಕೆ ಬಂದೆ ಹೇಳೋಕ್ಕೆ. ಸರಿ ತಕ್ಕ, ನನ್ನ ಸೊಸೆದು ಬರೀ ಕಂಡೋರ್ ಮನೆ ಉಸಾಬರಿ ಮಾಡೋದೇನಿ ಆಯ್ತು, ನಮ್ಮನೆ ಉಸಾಬರಿ ಅದನ್ನ ಯಾವಾಗ ಮಾಡೋದೇನು ಅವರೇ ಮಾಡ್ತಾಳೋ ನಾ ಕಾಣೆ. 3 ಹೊತ್ತು ಇದೇನಿ ಆಯ್ತು. ನಾನು ಮಾಡೋದಾಗಿದ್ರೆ ಸೊಸೆ ಅಂತ ಹೇಳ್ಬಿಟ್ಟು ಇವಳನ್ನೇನು ತಗೊಬರ್ಬೇಕಿತ್ತಂತೆ. ಲೇ ನೀನೊಂಥರ ಕಾಟ ಕೊಡ್ತೀಯ, ನಿಮ್ಮ ಅಮ್ಮೊಂಥರ ಕಾಟ ಕೊಡ್ತಾರೆ. ನಿಮ್ಮಿಬ್ಬರ ಹತ್ರ ಎಣ್ಗಿ ನನ್ನ ಎಣ ಬೀಳ್ತದೆ. ಎಣ ಎತ್ತ ನನ್ನ ಸಾಯಿಸ್ಬೇಕು ಅಂತ ಇಬ್ರು ನಾ ಮನೆಗಿದ್ದೀರಾ ಅನ್ನಿಸ್ತದೆ. ಏನ್ಲೇ ಸುಮ್ಮನೆ ಗೊಯ್ಗೊಳೋ ಅಂತ ಹೇಳ್ತಾ ಕುಂತ್ಕೊಟ್ರೆ ನನಗೇನ್ಲೇ ಗೊತ್ತಾಗ್ಬೇಕು ನನಗೆ? ಅದೇನು ಗೊತ್ತಾಗ್ಬೇಕು ಅಂತ ಹೇಳೇ. ಅಯ್ಯೋ ಬೆಂಡ್ಲಿ, ಇವ್ರ ಅಮ್ಮಂಗೂ ಇವಳಿಗೂ ಇಬ್ರಿಗೂ ನಾನು ನೆಮ್ಮದಿಗಿರೋದನ್ನ ನೆಮ್ಮದಿ ಕುಂತ್ಕೊಳ್ಳೋದು ಅಂದರೆ ಆಗಕ್ಕಿಲ್ಲ. ಇವನು ಅಚ್ಚು ಮಾಡಿರೋ ಕೆಲಸಕ್ಕೆ ಐ ಲವ್ ಯು ಅಂತ ಹೇಳಿದ್ರೆ ಹೊಟ್ಟೆ ಸಿತೈತೆ ಊಟ ಕಿಕ್ಕು ಅಂತ ಸರೋಯ್ತು. ಆಗಲಿ ಇನ್ನೊಂಚೂರು ಹೊತ್ಕೊಂಡು ಹಿಂಗೆ ನಿಂತ್ಕೊಳ್ಳಿ, ಗೊತ್ತಾಯ್ತದೆ. ಅಪ್ಪ ಸದ್ಯ ನಮ್ಮ ವಿಚಾರ ಮರ್ತೋಗ್ಬಿಟ್ಟು ಬರೀ ಐ ಲವ್ ಯು ಅನ್ನೋ ವಿಚಾರ ಮಾತ್ರ ನೆನ್ಪಿಟ್ಕೊಂಡು ಹೇಳಲ್ಲಪ್ಪ ದೇವ್ರೆ, ಅಷ್ಟೇ ಸಾಕು. ಬದಿಕಂಡೆ ಇನ್ಮೇಲೆ ಅಕ್ಕ ಪಕ್ಕ ನೋಡಿ ಇವಳ ಇಲ್ವಾ ಅಂತ ನೋಡ್ಬಿಟ್ಟು ಆಮೇಲೆ ಮಾತಾಡಬೇಕು. ಇವಳೇನಾದರೂ ಇದ್ದರೆ ತುಟುಕ್ ಅಂತಲೂ ಮಾತಾಡಬಾರ್ದು. ಮುಗಿಸ್ತಾಳೆ ನನ್ನ ಕತೆನ. ಅಪ್ಪ ಬದುಕದೆ ಇವತ್ತು ನಾನಂತೂ ಮುಚ್ಕೊಂಡು ಮನೆಗೆ ಹೋಗೋಣ, ಸಾಕು ಇವಳು ಸವಾಸ. ಒಳೆ ಅದೆಷ್ಟು ಅಳ್ತಿ ಒಳೆ, ಇವತ್ತೆಲ್ಲ ಕುಂತ್ಕೊಂಡೊಳೆ ಬಾಯ್ ಬಿಟ್ಬಿಟ್ಟು ಅದೇನೋ ಬೊಗಳದ್ ಬಿಟ್ಬಿಟ್ಟು ಅದೆಷ್ಟು ಅಳ್ತಿ ಅವಳು. ನಿನ್ನ ಕಾಟ ಅದು ತಡ್ಕೊಳಕಾಯ್ತಿಲ್ಲ ನನಗಂತೂ. ಅದೇನು ಬಾಯ್ ಬಿಟ್ಟು ಕನ್ನಡದಾಗ ಹೇಳು, ಇಲ್ಲ ಸುಮ್ಮನೆ ಹೋಗತ್ತಾ. ಯಾಕಮ್ಮ ಪುಟ್ಟಿ, ಯಾಕಮ್ಮ ಅಳ್ತಾ ಇದೆಯಾ? ಅಮ್ಮ ನಿಂದೇನಮ್ಮ ನಿನ್ ಕತೆ? ಆ ಚಿಕ್ಕ ಮಗ ಒಟ್ಟಿಸ್ತೈತೆ ಅಂತ ಹೇಳಿದ್ರು ಊಟ ಇಕ್ಕೊಟ್ಟಿದ್ದ ಸುಮ್ಮನೆ ಕುಂತ್ಕೊಂಡಿದ್ಯಾ ಅಂತ ಹೇಳಿದ್ರೆ ಏನಮ್ಮ ಬಂದಿರೋದು ನಿಂಗೆ? ಅಯ್ಯೋ ದೇವ್ರೆ, ಇವಳು ಊಟ ಇಕ್ಕೊಡು ಅಂತ ಕೇಳಲೇ ಇಲ್ಲ ಕಣ್ಣ. ಅದೆಂತದೋ ಇಲ್ಲ ಐ ಲವ್ ಯು ಅಂತ ಹೇಳ್ಕೊಂಡು ಸುಮ್ಕೆ ಓಡಾಡ್ತಾ ಇದ್ಲು. ಉಣ್ಣಕ್ಕಿಕ್ಕು ಅಂತ ಹೇಳಿದ್ರೆ ಉಣ್ಣಕ್ಕಿದ್ದಂಗಿರ ಅಂತ ಪಾಪಿನಿಲ್ಲ ನಾನು, ಉಣ್ಣಕ್ಕಿಕ್ತಾ ಇಲ್ವಲ್ಲ ನಾನು. ಸುಮ್ಮನೆ ನೀ ಬಂದ್ಬಿಟ್ಟು ಇಂಗ್ಲೀಷ್ ಕೇಳಿದ್ರೆ ನಂಗೆ ಹೆಂಗ್ ಅರ್ಥ ಆಯ್ತದೆ? ಒಂದು ಇಂಗ್ಲೀಷ್ ಪದ ನನಗೆ ಬರೋಕಿಲ್ಲ ನನಗೆ. ಹೆಂಗ ಅರ್ಥ ಆಯ್ತದೆ ಹೇಳಿ ನನಗೆ? ಏನೇನೋ ಕೇಳ್ತಾಳೆ ಮಂಗಿ ಕೇಳ್ದಂಗೆ, ನನಗೂ ಸಾಕಾಗೋಗ್ಬಿಟ್ಟೈತೆ. ನೋಡು ಇವ್ರ ಅಮ್ಮಂಗೆ ಇವಳು ನೋಡ್ಕೊಳ್ಳಂತ ಜವಾಬ್ದಾರಿನೇ ಇಲ್ಲ. ಹೋಗೋಳಂತೆ ಜಯಕರ್ ಮನೆದ ಏನೋ ಜಗಳ ಆಯ್ತೈತೆ, ನ್ಯಾಯ ತೀರ್ಮಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಳ್ದು ಅಡ್ಡು ನ್ಯಾಯಸ್ಥೆ ನೋಡು, ತೀರ್ಮಾನಗಳೆಲ್ಲ ಮಾಡಕ್ಕೆ ನೋಡ್ಲಾ ಸಾಕಾಗೋಗ್ಬಿಟ್ಟೈತೆ. ನೀನು ಎಂಡ್ರಿಗೆ ಹೇಳ್ಬಿಡು, ಓಡಿಸ್ಬಿಡ್ತೀನಿ ಅಷ್ಟೇ ಹಿಂಗೆ ಆಡಿದ್ರೆ. ಅಯ್ಯೋ ಇವಳೊಂಥರ ಕಾಟ ಕೊಟ್ಟರೆ ನೀನು ಎಂಡ್ರೊಂಥರ ಕಾಟ ಕೊಡ್ತಾಳೆ. ಅಯ್ಯೋ ಬುಡಮ್ಮ ಈಗ ಬಾಮ ಪುಟ್ಟಿ ಬಾಬಾ, ನಿಂಗೆ ಏನು ಬೇಕೋ ಈಗ ಕೊಡ್ತೀನಿ ಬಾಯಿಲಿ. ಸರಿ ಕಣಪ್ಪ ಆಯ್ತು. ಅಪ್ಪ ಒಳ್ಳೆ ಅಪ್ಪ. ಹ್ಞೂ ಕಣಮ್ಮ, ನಾವೆಲ್ಲ ಆಳ್ಬಿದ್ದೋಗಿದ್ದೀವಿ, ನಿನ್ನ ಹಾಳು ಮಾಡ್ತಿದ್ದೀವಿ ನೋಡು. ನೋಡ್ಲಾ ನೀನು ಎಂಡ್ರನ್ನ ಅಡಕವಾಗಿ ಇಕ್ಕೊಂಡು ಮನೆಗೆ ಬಿದ್ದಿರು ಅಂತ ಇಕ್ಕಂಡ್ರೆ ಇಕ್ಕಳ್ಳ, ಇಲ್ಲ ಬೀದಿ ಊರು ತಿರುಗ್ತಿದ್ದೀನಿ ಹುಟ್ರಾದ ಹೆಣ್ಮಗ ಕಣ್ಲಾ. ಅದನ್ನು ನ್ಯಾಯ ನೀತಿಯಾಗಿ ಬೆಳೆಸಿದಾಗ ನೀನು ಊರು ತಿರ್ಕೊಂಡಿದ್ರೆ ಈಗ ಆಯ್ತು ನೋಡು. ಜಯಕ್ಕನ ಮಗ ಅವಳು ಯಾವಳನ್ನ ಕರ್ಕೊಂಬಂದವನಂತೆ, ಆ ಡ್ಯಾನ್ಸ್ ಮಾಡೋ ಹುಡುಗಿನ, ಆ ಡ್ಯಾನ್ಸ್ ಮಾಡೋ ಹುಡುಗಿನ ಕಟ್ಕೊಂಡು ಏನು ಮಾಡ್ತೀಯ? ನಾಳೆ ನಿನ್ನ ಮಗಳು ಹಿಂಗೆ ನೀ ಮಾಡ್ತಾಳೆ, ಬಾಯ್ ಬಿಡ್ಕೋಬೇಕಾಯ್ತದೆ. ಹೆಣ್ಮಕ್ಳು ಮನೆಗವ್ರೆ ಅಂದ್ರೆ ಕಣ್ಣಿಟ್ಬಿಟ್ಟು ಬೆಳೆಸೋದು ಕಲಿಬೇಕು ಕಣ್ಲಾ. ಅದು ಬಿಟ್ಬಿಟ್ಟು ನೀನು ಎಂಡ್ರಂಗೆ ತಿರ್ಕೊಂಡು ಕುತ್ಕೊಂಡ್ರೆ ಆಯ್ತದ? ಇವಳು ನೋಡು ಎಷ್ಟು ಮೊಂಡಿ ಅಂತ ಹೇಳ್ಬಿಟ್ಟು ಏನೋ ಯೋತಿ ಅಂದ್ರೆ ಪ್ರೇತಿ ಅಂತ. ಇದು ಇಂಥ ಮಗನ್ ಬೆಳೆಸ್ಬೇಕು ಅಂತ ಹೇಳಿ ಮನೆಗೆ ಬಿದ್ದಿರ್ಬೇಕು ಅವಳು. ನಿನ್ನ ಎಂಡ್ರಿಗೂ ಮೊದಲು ಹೇಳಿ ನಿನ್ನ ಎಂಡ್ರಿಗೆ, ಇಲ್ಲ ಅಂದ್ರೆ ನಾನೇನು ಸುಮ್ಮನೆ ಬಿಡಕ್ಕಿಲ್ಲ ಕಣ್ಲಾ, ಸುಮ್ಮನೆ ಬಿಡಕ್ಕಿಲ್ಲ. ಅಯ್ಯ ಸರಿ ಬಿಡಮ್ಮ, ನಿಮ್ಮಿಬ್ರದ್ದು ಯಾವಾಗೂ ಇದ್ದಿದೆ. ಅದೇನೊಂಥರ ಇಬ್ರು ಜಗಳಿಂದ ಕೂಸ್ಬಾಡ್ವಾಯ್ತು ನನಗೆ. ಪಾಪ ನನ್ನ ಮಗಳು ಹೋಯ್ತಾವಳು ಅಷ್ಟೇ ಹಾಳಾಗಿ. ಪುಟಿ ಬಾ ನಿಂಗೆ ಊಟ ತಾನೆ, ನಾನೀಗ ಕೊಡ್ತೀನಿ ಬಾಮ್ಮ ನಿಂಗೆ. ಬಾ ಅಪ್ಪ ಮಗಳು ಇಬ್ರು ಸರಿಯಾಗಿ ನೀ ಅವ್ರೆ, ಗಂಡ ಹೆಂಡ್ತಿನೂ ಸರಿಯಾಗವ್ರೆ. ನನ್ನ ಮಾತುಗೊಂದಿಷ್ಟು ಬೆಲೆ ಇಲ್ಲ ಅಂದರೆ ಬೆಲೆ ಇಲ್ಲ. ನನ್ನ ಮಗಳಿದ್ದಿದ್ರೆ ನೀ ಸಂದಾಕ್ ನೋಡ್ಕೊಂಡವಳು ನನ್ನ. ಥೂ.